ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಫ್ರೆಂಡ್ಸ್, ಇಂದು ನಾನು ಮಾತನಾಡ್ತಾ ಇರುವಂಥ ವಿಷಯ ಲೈಫ್ ಮ್ಯಾಟರ್ಸ್. ಜೀವನಕ್ಕೆ ಮೌಲ್ಯವಿದೆ. ಇದು ಕೇವಲ ಧರ್ಮದ ವಿಷಯವಲ್ಲ, ಇದು ಮಾನವೀಯ ವಿಷಯ. ನಂಬಿಕೆ ಇದ್ರೂ ಇಲ್ಲದಿದ್ರೂ ಪ್ರತಿಯೊಬ್ಬರು ಒಪ್ಪಿಕೊಳ್ಳುವಂಥ ಸತ್ಯ ಏನಂದರೆ, ಒಂದು ಜೀವ ಕಳೆದು ಹೋದರೆ ಎಲ್ಲವೂ ಕಳೆದು ಹೋಗ್ತದೆ. ಈ ಜಗತ್ತು ನಮಗೆ ಯಶಸ್ಸು, ಹಣ, ಸ್ಥಾನಮಾನವನ್ನು ಕಲಿಸುತ್ತದೆ. ಆದರೆ ಜೀವನ ನಮಗೆ ಕಲಿಸುವಂಥ ಪಾಠನೇ ಬೇರೆ. ಒಬ್ಬ ವ್ಯಕ್ತಿಗೆ ಉದ್ಯೋಗ ಕಳೆದೋದ್ರೆ ಮತ್ತೆ ಸಿಗ್ಬೋದು, ಹಣ ಹೋದರೆ ಮತ್ತೆ ಬರಬಹುದು, ಆದರೆ ಜೀವ ಹೋದರೆ ಮತ್ತೆ ಸಿಗೋದಿಲ್ಲ. ಇದಕ್ಕಾಗಿ ಎಲ್ಲ ವ್ಯವಸ್ಥೆಗಳಿಗಿಂತ, ನಿಯಮಗಳಿಗಿಂತ, ಲಾಭ ನಷ್ಟಗಳಿಗಿಂತ ಜೀವನವೇ ದೊಡ್ಡದು. ಇಂದು ನಾವು ನೋಡ್ತಾ ಇರುವಂಥ ಸಮಸ್ಯೆಗಳು ಒಂಟಿತನ, ನಿರ್ಲಕ್ಷ್ಯ, ಡಿಪ್ರೆಷನ್, ಆತ್ಮಹತ್ಯೆ. ಇವೆಲ್ಲವೂ ಒಂದೇ ಮಾತನ್ನ ಹೇಳ್ತವೆ: ಜನರು ಮೌಲ್ಯವನ್ನು ಕಳೆದುಕೊಂಡಂತೆ ಅನುಭವಿಸ್ತಿದ್ದಾರೆ ಎಂಬುದಾಗಿ. ಫ್ರೆಂಡ್ಸ್, ಒಬ್ಬನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಎಲ್ಲವೂ ಚೆನ್ನಾಗಿತ್ತು. ಆದರೆ ಒಂದು ರಾತ್ರಿ ಅವನಿಗೆ ಹೃದಯಾಘಾತ ಸಂಭವಿಸ್ತು. ICU ಅಲ್ಲಿ ಅವನಿಗೆ ನೆನಪಾಗಿದ್ದು ಪ್ರಮೋಷನ್ ಅಲ್ಲ, ಸ್ಯಾಲ್ರಿ ಅಲ್ಲ, ಸ್ಟೇಟಸ್ ಅಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ: ಇನ್ನೊಂದು ದಿನ ಬದುಕಬೇಕು. ಅರ್ಥ ಏನು ಗೊತ್ತಾ? ಜೀವನವೇ ಇಲ್ಲದಿದ್ದರೆ ಉಳಿದಿದ್ದೆಲ್ಲವೂ ಅರ್ಥ ಇಲ್ಲ ಎಂಬುದಾಗಿ. ಬೈಬಲ್ ಹೇಳುತ್ತದೆ, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ: ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಫ್ರೆಂಡ್ಸ್, ಒಬ್ಬ ಯುವಕ ರಾತ್ರಿ ಸೇತುವೆ ಮೇಲೆ ನಿಂತಿದ್ದ. ಜೀವನದಿಂದ ಬೇಸತ್ತು ಎಲ್ಲವನ್ನ ಮುಗಿಸಲು ತೀರ್ಮಾನಿಸಿದ್ದ. ಅದೇ ಸಮಯದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಆ ಒಂದು ರಸ್ತೆಯಲ್ಲಿ ಹಾದು ಹೋಗ್ತಾ ಇದ್ದ. ಅವನು ಕೇಳ್ದ ಒಂದು ಪ್ರಶ್ನೆಯನ್ನ: ನೀನು ಚೆನ್ನಾಗಿದ್ದೀಯಾ? ಆ ಹುಡುಗ ಅಳ್ತಾ ಹೇಳ್ದ, ಇವತ್ತು ಯಾರೂ ಕೂಡ ನಾನು ಒಟ್ಟಿಗೆ ಮಾತನಾಡಿಸಿಲ್ಲ. ಆ ಒಂದು ಪ್ರಶ್ನೆ ಅವನನ್ನ ಕೆಳಗೆ ಇಳಿಸಿತು. ಒಂದು ಮಾತು, ಒಂದು ಗಮನ, ಒಂದು ಮೌಲ್ಯ, ಒಂದು ಜೀವವನ್ನ ಉಳಿಸ್ತು. ಫ್ರೆಂಡ್ಸ್, ಒಂದು ಉದಾಹರಣೆ: ಒಬ್ಬನ ಕೈಯಲ್ಲಿ ಒಂದು ಸುಂದರವಾದಂಥ ಗಡಿಯಾರ ಇತ್ತು. ಅದು ದುಬಾರಿಯಾಗಿತ್ತು, ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಆದರೆ ಒಂದು ದಿನ ಅದು ನಿಂತು ಹೋಯಿತು. ಜನರೇ ಹೇಳಿದ್ರು, ಈ ಗಡಿಯಾರ ಹಾಳಾಗಿದೆ. ಆದರೆ ಸಮಸ್ಯೆ ಗಡಿಯಾರದಲ್ಲಿರಲಿಲ್ಲ, ಬ್ಯಾಟ್ರಿ ಮುಗ್ದಿತ್ತು. ಹೊಸ ಬ್ಯಾಟ್ರಿ ಹಾಕಿದಾಗ ಅದೇ ಗಡಿಯಾರ ಮತ್ತೆ ಓಡೋದಕ್ಕೆ ಪ್ರಾರಂಭಿಸ್ತು. ಅದೇ ರೀತಿ ನೀವು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಹಾಳಾಗಿಲ್ಲ ಅಂತ ಅಲ್ಲ, ನೀವು ಟಯರ್ಡ್ ಆಗಿದ್ದೀರಿ ಅಂತ ಅರ್ಥ. ಬ್ಯಾಟ್ರಿ ಮುಗಿದ್ರೆ ಗಡಿಯಾರ ನಿಲ್ತದೆ, ಆದರೆ ಅದರ ಮೌಲ್ಯ ಕಡಿಮೆ ಆಗೋದಿಲ್ಲ. ಅದೇ ರೀತಿ ಫ್ರೆಂಡ್ಸ್, ಲೈಫ್ ಮ್ಯಾಟರ್ಸ್. ನಿಮ್ಮ ಜೀವನಕ್ಕೆ ಮೌಲ್ಯವಿದೆ. ಹಾಗಾಗಿ ನಿಮ್ಮ ಜೀವನಕ್ಕೆ ಮೌಲ್ಯ ಕೊಡಿ. ನೀವು ರಿಪ್ಲೇಸ್ ಆಗಲಾರದಂಥವರು. ಇತರರ ಜೀವನಕ್ಕೆ ಮೌಲ್ಯ ಕೊಡಿ. ಒಂದು ಕರೆ, ಒಂದು ಮಾತು ಸಾಕು. ಯಾರಾದರೂ ಮೌನವಾಗಿ ನೋವಿನಲ್ಲಿದ್ದರೆ ಗಮನ ಕೊಡಿ. ನೀವು ಉಳಿಸ್ತಿದ್ರೂ ಪರವಾಗಿಲ್ಲ, ಕನಿಷ್ಠವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದರೆ ನಿಯಮಗಳು ಮುಖ್ಯವಾಗಬಹುದು, ವ್ಯವಸ್ಥೆಗಳು ಅಗತ್ಯವಾಗಬಹುದು, ಆದರೆ ಜೀವನಕ್ಕಿಂತ ದೊಡ್ಡದೇನೂ ಇಲ್ಲ. ಒಬ್ಬ ವಕ್ತಾರ ಸಭೆಯಲ್ಲಿ ಜನರಿಗೆ ಒಂದು ಪ್ರಶ್ನೆಯನ್ನು ಕೇಳ್ದ. ಅವನ ಕೈಯಲ್ಲಿ 500 ರೂಪಾಯಿ ನೋಟನ್ನು ಹಿಡಿದು ಕೇಳ್ದ, ಈ ನೋಟಿಗೆ ಮೌಲ್ಯ ಇದೆಯಾ? ಎಲ್ಲರೂ ಹೇಳಿದ್ರು ಹೌದು. ಅವನು ಆ ನೋಟನ್ನು ಮಡಚಿದ, ನೆಲಕ್ಕೆ ಹಾಕ್ದ, ಕಾಲಿಂದ ತುಳ್ದ, ಮತ್ತೆ ಕೇಳ್ದ, ಈಗ ಈ ನೋಟಿಗೆ ಮೌಲ್ಯ ಇದೆಯಾ? ಜನರು ಮತ್ತೆ ಹೇಳಿದ್ರು ಹೌದು. ಯಾಕಂದರೆ ನೋಟು ಮಡಚಲ್ಪಟ್ರು, ತುಳಿಯಲ್ಪಟ್ರು, ಕಳೆಗುಂದಿದರು, ಅದರ ಮೌಲ್ಯ ಕಡಿಮೆ ಆಗೋದಿಲ್ಲ. ಅದೇ ರೀತಿ ಫ್ರೆಂಡ್ಸ್, ನೀವು ನೋವಿಗೊಳಗಾಗಿದ್ರು, ನೀವು ತಳ್ಳಲ್ಪಟ್ರು, ಜೀವನ ನಿಮ್ಮನ್ನು ತಳ್ಳಿದ್ರು, ನಿಮ್ಮ ಮೌಲ್ಯ ಕಡಿಮೆ ಆಗೋದಿಲ್ಲ. ಜನರ ವರ್ತನೆ ನಿಮ್ಮ ಮೌಲ್ಯವನ್ನು ನಿರ್ಧರಿಸೋದಿಲ್ಲ. ಪರಿಸ್ಥಿತಿಗಳು ನಿಮ್ಮ ಬೆಲೆಯನ್ನು ತೀರ್ಮಾನಿಸೋದಿಲ್ಲ. ಆದರೆ ನಾವೇ ಕೆಲವೊಮ್ಮೆ ನಮ್ಮ ತಪ್ಪುಗಳಿಂದ, ನಮ್ಮ ಹಳೆಯ ಕಥೆಗಳಿಂದ, ಜನರ ತೀರ್ಪಿನಿಂದ ನಮ್ಮ ಜೀವನದ ಮೌಲ್ಯವನ್ನು ನಾವು ತಾನೇ ಕಡಿಮೆ ಮಾಡ್ಕೊಳ್ತೇವೆ. ಆದರೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನಕ್ಕೆ ಮೌಲ್ಯವಿದೆ. ಇಂದು ಯಾರಾದರೂ ಮೌನವಾಗಿ ಹೋರಾಡ್ತಾ ಇದ್ರೆ, ಯಾರಾದರೂ ನನ್ನಿಂದ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ರೆ, ನಾವು ಅವರಿಗಾಗಿ ಏನು ಮಾಡಬಹುದು? ದೊಡ್ಡ ಉಪದೇಶ ಬೇಕಾಗಿಲ್ಲ, ದೊಡ್ಡ ಹಣ ಬೇಕಾಗಿಲ್ಲ. ಒಂದು ಮಾತು, ಒಂದು ಕರೆ, ಒಂದು ಸಮಯ, ಒಂದು ಕಿವಿಗೊಡುವಂಥ ಮನಸ್ಸು ಒಂದು ಜೀವವನ್ನು ಉಳಿಸಬಹುದು. ಹಾಗಾಗಿ ಇಂದಿನಿಂದ ನಾವು ತೀರ್ಮಾನಿಸೋಣ, ತೀರ್ಪು ನೀಡುವುದನ್ನು ಕಡಿಮೆ ಮಾಡೋಣ, ಗಮನ ಕೊಡೋದನ್ನು ಹೆಚ್ಚಿಸೋಣ, ನಿರ್ಲಕ್ಷ್ಯ ಮಾಡೋದನ್ನು ನಿಲ್ಲಿಸೋಣ. ಯಾಕಂದರೆ ನಾವು ಯಾರಾದರೂ ಒಬ್ಬರಿಗೆ ಮೌಲ್ಯ ಕೊಟ್ಟರೆ ಅವ್ರ ಬದುಕು ಬದಲಾಗಬಹುದು. ಹಾಗಾಗಿ ಫ್ರೆಂಡ್ಸ್, ಲೈಫ್ ಮ್ಯಾಟರ್ಸ್. ನಿಮ್ಮ ಜೀವನ ಮುಖ್ಯ.
ನಿಮ್ಮ ಪಕ್ಕದಲ್ಲಿರುವವರ ಜೀವನನೂ ಕೂಡ ಮುಖ್ಯ. ಇದು ಕೇವಲ ಮಾತಾಗದೆ ನಮ್ಮ ನಡೆಯಾಗಿರಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.